233 ಫಿಟ್ನೆಸ್ ಫ್ಲೋ. ಯಾಕೋ ಒಂದ್ 2-3 ದಿವಸದಿಂದ ಸೆಕೆಂಡ್ಸ್ ಇಲ್ವಾ? ಸ್ಪ್ರಿಂಗ್ ಮುಗಿಯೋಕು ಮುಂಚೆನೆ ಸಮ್ಮರ್ ಬಂತ. ಕಾಲೇಜ್ ಟೈಮ್ ಅಲ್ಲಿ ಸಮ್ಮರ್ ಸೀಸನ್ ಬಂದ್ರೆ ಅಟ್ಲೀಸ್ಟ್ ವಾರಕ್ಕೂ ಅಥವಾ 2 ವಾರಕ್ಕೂ ಒಂದ್ಸತಿನೋ ಸ್ವಿಮ್ಮಿಂಗ್ ಹೋಗ್ತಾ ಇದೆ. ಆಬ್ವಿಯಸ್ಲಿ ಇವಾಗ ಆತರ ಹೋಗಕ್ ಆಗಲ್ಲ. ಅಟ್ಲೀಸ್ಟ್ ಅವಾಗವಾಗಾದ್ರೂ ಹೋಗ್ಬೇಕು ಅಲ್ವಾ? ಈಗ ಡೈ ಹೊಡಿಬೇಕು ಅಂತ ಆಸೆ, ಬಟ್ ಇದೆಲ್ಲಾ ಪೂಲ್ ಅಲ್ಲೂ ಬಿಡಲ್ಲ. ಸೊ ನಿಮ್ಮಿಂದ ನಮಗೊಂದ್ ಹೆಲ್ಪ್ ಆಗ್ಬೇಕು. ಅಟ್ಲೀಸ್ಟ್ ಒಂದು 10 ಫೀಟ್ ಲ್ಯಾಡರ್ ಇರೋ ಸ್ವಿಮ್ಮಿಂಗ್ ಪೂಲ್ ಇದ್ರೆ, ಅದು ಬೆಂಗಳೂರಲ್ಲಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೈಟ್ ಇಂದ ಹಾರ್ರಿ ಹೆಂಗಿರುತ್ತೆ ಅಂತ ನೋಡ್ಬೇಕು ಅನ್ಸ. ಊಟ ಮಾಡ್ಕೊಂಡು ಸಾಯಂಕಾಲ ಆಗ್ತಿದ್ದಂಗೆ ಆಫೀಸ್ ಇಂದ ಚೆಕ್ಔಟ್. ಮನೆಗ್ ಬಂದು ನಮ್ ಬ್ರೋಗು ಸ್ವಲ್ಪ ಪ್ರೋಟೀನ್ ಹಾಕಿ ಸ್ವಲ್ಪ ತೊನ್ ಜೊತೆ ಆಟ ಆಡಿ ಬಾಹುಬಲಿ ಸೀನ್ ರೀಕ್ರಿಯೇಟ್ ಮಾಡೋಣ ಅನ್ಕೊಂಡೆ. ಮಾಡ್ಬೇಕಾರೆ ಇಲ್ಲ ಫೋನ್ ಕೆಳಗ್ ಬೀಳುತ್ತೆ, ಇಲ್ಲ ಇವನ್ ಕೆಳಗ್ ಬೀಳ್ತಾನೆ. ಬಟ್ ಕೊನೆಗೂ ಕ್ರೇಜಿ ಅಲ್ಲ? ಇವೆಲ್ಲ ನಮ್ ಹಿಡನ್ ಟ್ಯಾಲೆಂಟ್. ಇಟ್ಸ್ ಟೈಮ್ ಟು ಕಮ್ ಔಟ್. ಪ್ರೀ ವರ್ಕೌಟ್ ಗೆ ಬಾಳೆಹಣ್ಣು ತಿನ್ಕೊಂಡು ಜಿಮ್ಮಿಗೆ ಹೋಗಿದ ತಕ್ಷಣ ನಮ್ ಸ್ಟಿಂಗ್ ನ ಹಾಕೊಂಡೆ. ನಾನು ಒಂದೊಂದ್ಸಲಿ ವರ್ಕೌಟ್ ಮುಂಚೆನೂ ಕುಡಿತೀನಿ, ಮಧ್ಯದಲ್ಲೂ ಕುಡಿತೀನಿ, ಆದ್ಮೇಲೂ ಕುಡಿತೀನಿ. ಇಟ್ಸ್ ಬೇಸ್ಡ್ ಆನ್ ಮೈ ಅನುಕೂಲ ಬ್ರೋ. ನೀವು ನಿಮ್ ಅನುಕೂಲ ತಕ್ಕಂಗೆ ಕುಡೀರಿ. ಯಾವಾಗ ತಗೊಂತೀವಿ ಅನ್ನೋದ್ಗಿಂತ ಇವತ್ತು ತಗೊಂಡ್ವಾ ಅನ್ನೋದು ಇಂಪಾರ್ಟೆಂಟ್. ಅದೇನೋ ಹೇಳ್ತಾರಲ್ಲ, ಇನ್ ಊಟ ಹಿಂಗ್ ತಿಂದ್ರು ಅಷ್ಟೇ, ಹಂಗ್ ತಿಂದ್ರು ಅಷ್ಟೇ, ಊಟ ಊಟನೇ ಅಂತ. ಹಂಗೆ ನೀವ್ ಯಾವಾಗ್ಲೇ ತಗೊಂಡ್ರು ರಿಸಲ್ಟ್ ಒಂದೇ ತರ ಇರುತ್ತೆ ಎಲ್ಲದಕ್ಕೂ. ಆಗ್ಲೇ ಹೇಳಿದ್ನಲ್ಲ, ಸ್ವಿಮ್ಮಿಂಗ್ ಪೂಲ್ ಗೊತ್ತಿದ್ರೆ ಕಮೆಂಟ್ ಮಾಡ್ರಪ್ಪ, ಮರಿಬೇಡ್ರಿ. ಇವತ್ತಿಗೆ ಇಷ್ಟೇ, ಸಿಗೋ ನಾಳೆ. ಬಾಯ್ ಬಾಯ್.